ಸಿಂಪಲ್ ನಾಡಿ ಶೋಧನ. ಹಿಂಗೆ ಹೀಗೆ ಕುತ್ಕೊಂಡು ಒಂದು ಮೂಗಿನ ಹೊಳೆ ಮುಚ್ಕೋಬೇಕು. ಮುಚ್ಕೊಂಡು ಡೀಪ್ ಆಗಿ ಎಕ್ಸೇಲ್ ಮಾಡ್ಬೇಕು. ಇದನ್ನ ರೈಟ್ ಅನ್ನು ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ಇಂದ ಎಕ್ಸೇಲ್ ಮಾಡಬೇಕು. ಇದು ಮೋರ್ ಪವರ್ಫುಲ್, ವೆರಿ ಪವರ್ಫುಲ್ ಇದು ಪ್ರಾಣಾಯಾಮ. ಜಸ್ಟ್ ನೀವು ಕ್ಲೋಸ್ ಮಾಡಿ. ಅದು ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆಯಿಂದ ಬಿಡುದು ಅಥವಾ ಹಿಡಿಬೇಕು? ಇಲ್ಲ, ಒಟ್ಟೆ ಹಿಡಿಬೇಡಿ, ಹಿಡಿಬಾರ್ದು. ಜಸ್ಟ್ ಕ್ಲೋಸ್ ಮಾಡಿ. ಒಂದು ಕ್ಲೋಸ್ ಮಾಡಿ ಫಸ್ಟ್ ಎಕ್ಸೇಲ್ ಮಾಡಬೇಕು ಕಂಪ್ಲೀಟ್. ಎಷ್ಟು ಸಾಧ್ಯ ಅಷ್ಟು ಎಕ್ಸೇಲ್ ಮಾಡಿ. ಸೇಮ್ ನಾಸ್ಟ್ರಿಲ್ ಇನ್ಹೇಲ್ ಮಾಡಿ. ದೆನ್ ಅಗೇನ್ ಕ್ಲೋಸ್ ಅದರ್ ನಾಸ್ಟ್ರಿಲ್, ದೆನ್ ಎಕ್ಸೇಲ್. ಅಂದ್ರೆ ಇದು ಬಹಳ ಪವರ್ಫುಲ್. ಇದಕ್ಕೆ ನಾಡಿ ಶೋಧನ ಅಂತ ಕರೀತಾರೆ. ಸೊ ಇದರಲ್ಲಿ 96 ಟೈಪ್ಸ್ ಇದೆ ವೇರಿಯೇಷನ್ಸ್. ಬ್ರೀದಿಂಗ್ ಹೋಲ್ಡ್ ಮಾಡಬಾರ್ದು, ಅದಕ್ಕೆ ನಾವು ಪಾಸ್ ಅಂತ ಕರೀತಾರೆ. ಸೊ ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೆ ಇನಲೇಷನ್, ರೇಚಕ ಅಂದ್ರೆ ಎಕ್ಸಲೇಷನ್, ಕುಂಭಕ ಹೋಲ್ಡಿಂಗ್. ಬಟ್ ಇದನ್ನ ನೀವು ಹೆಚ್ಚು ಮಾಡಿ. ದಿನಕ್ಕೆ ಎಷ್ಟು ಮಾಡೋದು? ಮಾರ್ನಿಂಗು ಬಿಫೋರ್ ಲಂಚ್, ಈವ್ನಿಂಗ್ 6 o'clock. ಸೊ ಇದನ್ನ ನೀವು ಇದನ್ನ ಫಿಸಿಕಲ್ ಆಗಿ ಹೀಗೆ ಮಾಡಿ. ಇನ್ನೊಂದು ನೀವು ಮಲ್ಕೊಂತಿರೋ, ಮಲ್ಕೊಡುವಾಗ ಜಸ್ಟ್ ಮೆಂಟಲಿ ನೀವು ಮಾಡಿ, ವಿದೌಟ್ ಹೋಲ್ಡಿಂಗು. ಜಸ್ಟ್ ನಿಮ್ಮ ಅವೇರ್ನೆಸ್ ಅನ್ನ ರೈಟ್ ನಾಸ್ಟ್ರಿಲ್ ತಂದು ರೈಟ್ ಇಂದ ಎಕ್ಸೇಲ್ ಮಾಡಬಹುದು. ಮತ್ತೆ ಸೇಮ್ ಇನ್ಹೇಲ್ ಮಾಡಬೇಕು. ಯಾವುದರಿಂದ ಎಕ್ಸೇಲ್ ಮಾಡ್ತೀರಾ ಅದರಿಂದ ಇನ್ಹೇಲ್ ಮಾಡಿ. ಸೊ ಇದು ಸಿಂಪಲ್ ಮೆಥಡ್, ಕನ್ಫ್ಯೂಸ್ ಆಗಲ್ಲ. ಆಮೇಲೆ ಸಾಧ್ಯ ಆದ್ರೆ ಈ ಕಪಾಲ ಭಾತಿ ಅಂತಿದೆ, ಸುಮ್ಮನೆ ಕೂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ನೋಡೋಣ. ನೀವೇ ಟ್ರೈ ಮಾಡಿ ಅಂತ. ಈಗ ತಿಂಡಿ ತಿಂದ್ಬಿಟ್ಟಿದ್ದೀನಿ. ತಿಂಡಿ ತಿಂದ್ರೆ ಏನ್ ಬೇಡ, ಹೊಟ್ಟೆ ತುಂಬ ಮಾಡಕ್ಕಾಗಲ್ಲ. ಎಂಟಿ ಸ್ಟಮಕ್ ನಲ್ಲಿ ನೀವು ಹೆಚ್ಚು ಮಾಡಿ. ಬಟ್ ಇದನ್ನ ನೀವು ಮಾಡಬಹುದು. ಈ ರೀತಿ ಮಾಡಿ ನೋಡೋಣ. ಒಂದು ಮುಚ್ಕೊಳ್ಳಿ ಸುಮ್ಮನೆ. ಎಕ್ಸೇಲ್ ಮಾಡಿ ಫಸ್ಟ್. ಸ್ವಲ್ಪ ಇದು ಕಷ್ಟ. ಇದು ನನಗೆ ಗೊತ್ತು ಏನು ಅಂತ ಅನ್ನೋದು. ಇದನ್ನ ನೀವೇನ್ ಮಾಡ್ಬೇಕು, ಸಿಂಪಲ್ ಆಗಿ ಜಸ್ಟ್ ಎಕ್ಸೇಲ್ ಮಾಡ್ಬೇಕು ಫಸ್ಟ್. ನೀವು ಏನ್ ಮಾಡಬೇಡಿ, ಫಸ್ಟ್ ಎಕ್ಸೇಲ್, ನೋ ಫೋರ್ಸ್ಫುಲ್. ಹಿಂಗೆ ಸುಮ್ಮನೆ ಕೂತ್ಕೊಳ್ಳಿ ಒಂದೇ ಸೆಕೆಂಡ್. ಜಸ್ಟ್ ಇದನ್ನು ಮುಚ್ಕೊಳ್ಳಿ. ಇದನ್ನು ಎಕ್ಸೇಲ್ ಮಾಡಿ, ಸೇಮ್ ಇನ್ಹೇಲ್ ಮಾಡಿ. ಅಂದ್ರೆ ಬಾಡಿ ಬೆಂಡ್ ಆಗಬಾರ್ದು, ಬಾಡಿ ಸ್ಟ್ರೇಟ್ ಆಗಿರ್ಬೇಕು. ಹೆಡ್ ಬೆಂಡ್ ಆಗಬಾರ್ದು, ಹೆಡ್ ಸ್ಟ್ರೇಟ್ ಆಗಿರ್ಬೇಕು. ತುಂಬಾ ಒಳ್ಳೆ ಎಕ್ಸರ್ಸೈಸ್ ಇದೆ.